ಎಲ್ರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ಸಿನಿಮಾ ಕದರ್. ಇವತ್ತು ಕೂಡ ನಿಮಗೆಲ್ಲ ಇಷ್ಟ ಆಗೋ ಮತ್ತೊಂದು ಒಳ್ಳೆ ಕಂಟೆಂಟ್ನೊಂದಿಗೆ ಬಂದಿದ್ದೀವಿ. ಕನ್ನಡ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ನ 11ರ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಸೆಪ್ಟೆಂಬರ್ 28ರಂದು ಬಿಗ್ ಬಾಸ್ ಆರಂಭವಾಗಲಿದ್ದು, ಕಲರ್ಸ್ ಕನ್ನಡ ಮೊದಲ ಪ್ರೋಮೋ ಬಿಡುಗಡೆ ಮಾಡಿದೆ. ಈ ಬಾರಿ ಯಾರು ಬಿಗ್ ಬಾಸ್ ಹೋಸ್ಟ್ ಮಾಡಲಿದ್ದಾರೆ ಎಂಬ ಕುತೂಹಲ ಹೆಚ್ಚಾಗಿದೆ. ಈ ನಡುವೆ ದೊಡ್ಡ ಮನೆಗೆ ಎಂಟ್ರಿ ಕೊಡಬಹುದಾದ ಸಂಭಾವ್ಯ ಸ್ಪರ್ಧಿಗಳ ಲಿಸ್ಟ್ ಕೂಡ ವೈರಲ್ ಆಗ್ತಿದೆ. ಹಾಗಾದರೆ ಆ ಲಿಸ್ಟ್ನಲ್ಲಿ ನಿಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು ಕೂಡ ಇರಬಹುದಲ್ಲ? ಹಾಗಾದರೆ ಅದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಸಿನಿಮಾ ಕದರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೋಕ್ಷಿತಾ ಪೈ ಹಾಗೂ ಗೌತಮಿ ಜಾಧವ್. ಹೌದು, ಮೋಕ್ಷಿತಾ ಪೈ ಹಾಗೂ ಗೌತಮಿ ಜಾಧವ್ ಇಬ್ಬರು ಜೀ ಕನ್ನಡ ವಾಹಿನಿಯ ಸೂಪರ್ ಹಿಟ್ ಧಾರಾವಾಹಿಗಳ ಮೂಲಕ ಜನಪ್ರಿಯತೆ ಗಳಿಸಿದವರು. ಮೋಕ್ಷಿತಾ ಪಾರು ಆಗಿ ಮಿಂಚಿದ್ರೆ, ಗೌತಮಿ ಸತ್ಯಳಾಗಿ ಕರ್ನಾಟಕದ ಮನೆ ಮಾತಾಗಿದ್ರು. ಈ ಇಬ್ಬರು ನಟಿಯರು ಸೀರಿಯಲ್ಗಳು ಮುಕ್ತಾಯಗೊಂಡ ಬಳಿಕ ಯಾವುದೇ ಪ್ರಾಜೆಕ್ಟ್ಗಳಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಈ ನಟಿಯರು ಬಿಗ್ ಬಾಸ್ ಸೀಸನ್ 11ರಲ್ಲಿ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ. ಅದರಲ್ಲೂ ಮೋಕ್ಷಿತಾ ಹೆಸರಂತೂ ಮೊದಲಿನಿಂದಲೂ ಕೇಳಿ ಬರ್ತಿದೆ. ಶರ್ಮಿತಾ ಗೌಡ ಹಾಗೂ ಅಶ್ವಿನಿ ಗೌಡ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಗೀತಾ ಸೀರಿಯಲ್ನಲ್ಲಿ ಭಾನುಮತಿ ಎಂಬ ವಿಲನ್ ಪಾತ್ರದಲ್ಲಿ ಅಬ್ಬರಿಸಿದ ಶರ್ಮಿತಾ ಗೌಡ ಹಾಗೂ ನಟಿ ನಿರೂಪಕಿಯಾಗಿ ಗುರುತಿಸಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯದರ್ಶಿಯಾಗಿ ಕನ್ನಡ ಪರ ಹೋರಾಟಗಳಲ್ಲಿ ಮಿಂಚಿದ ಅಶ್ವಿನಿ ಗೌಡ ಕೂಡ ಈ ಬಾರಿ ದೊಡ್ಡ ಮನೆಗೆ ಬರಲಿದ್ದಾರೆ. ರೀಲ್ಸ್ ರೇಷ್ಮಾ ಹಾಗೂ ಆಶಾ ಭಟ್. ಕಲರ್ಸ್ ಕನ್ನಡದ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿರುವ ರೀಲ್ಸ್ ರೇಷ್ಮಾ ಹಾಗೂ ಗಾಯಕಿ ಆಶಾ ಭಟ್ ಕೂಡ ಬಿಗ್ ಬಾಸ್ ಸೀಸನ್ 11ರಲ್ಲಿ ಬರಲಿದ್ದಾರೆ ಎನ್ನಲಾಗ್ತಿದೆ. ಆಶಾ ಭಟ್ ಅವರ ಹೆಸರು ಕಳೆದ ವರ್ಷದ ಬಿಗ್ ಬಾಸ್ನಲ್ಲಿ ಸದ್ದು ಮಾಡಿತ್ತು. ಆದರೆ ಅವರು ಭಾಗವಹಿಸಿರಲಿಲ್ಲ. ಈ ಬಾರಿ ಹೋಗ್ತಾರಾ? ಕಾದ್ ನೋಡಬೇಕು. ಪಂಕಜ್ ಹಾಗೂ ತ್ರಿವಿಕ್ರಮ್. ಕನ್ನಡದ ಚಿತ್ರರಂಗದ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಪುತ್ರ ಪಂಕಜ್ ಕೂಡ ಈ ಬಾರಿ ದೊಡ್ಡ ಮನೆಗೆ ಬರುವ ನಿರೀಕ್ಷೆ ಇದೆ. ಜೊತೆಗೆ ಕೆಲ ವರ್ಷಗಳ ಹಿಂದೆ ಪದ್ಮಾವತಿ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸಿದ್ದ ನಟ ತ್ರಿವಿಕ್ರಮ್ ಕೂಡ ಸ್ಪರ್ಧಿಯಾಗಿ ಬರಲಿದ್ದಾರೆ ಎಂಬ ಸುದ್ದಿ ಇದೆ. ಅಮಿತಾ ಸದಾಶಿವ ಹಾಗೂ ಸುಕೃತನ. ಒಲವಿನ ನಿಲ್ದಾಣ ಧಾರಾವಾಹಿ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದ ನಟಿ ಅಮಿತಾ ಸದಾಶಿವ ಅವರು ಈ ಸೀರಿಯಲ್ ಬಳಿಕ ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸಿಕೊಂಡಿಲ್ಲ. ಇವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಬರಬಹುದು ಎನ್ನಲಾಗ್ತಿದೆ. ಇವರ ಜೊತೆಗೆ ಅಗ್ನಿಸಾಕ್ಷಿ, ಲಕ್ಷಣ, ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಗಳ ಮೂಲಕ ಜನಪ್ರಿಯತೆ ಗಳಿಸಿರುವ ಸುಕೃತನ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರುವ ಚಾನ್ಸ್ ಇದೆ. ಈ ಹಿಂದಿನ ಸೀಸನ್ನಲ್ಲಿ ಇವರ ಹೆಸರು ಕೇಳಿ ಬಂದಿತ್ತು. ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿ. ಟಿಕ್ಟಾಕ್ ವಿಡಿಯೋ ಮತ್ತು ರೀಲ್ಸ್ಗಳಿಂದ ಗುರುತಿಸಿಕೊಂಡಿರುವ ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿ ಹೆಸರು ಕೂಡ ಬಿಗ್ ಬಾಸ್ ಸೀಸನ್ 11ರ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಕೇಳಿಬಂದಿದೆ. ಕಳೆದ 4 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಈ ಜೋಡಿ ಕಳೆದ ವರ್ಷ ಬ್ರೇಕಪ್ ಮಾಡಿಕೊಂಡು ಸುದ್ದಿಯಾಗಿತ್ತು. ಅನಂತರ ವರುಣ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಬೃಂದಾವನ ಸೀರಿಯಲ್ನಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ರು. ಚಂದ್ರಪ್ರಭಾ ಹಾಗೂ ರಾಘವೇಂದ್ರ. ಕಾಮಿಡಿ ಕಿಲಾಡಿಗಳು. ಗಿಚ್ಚಿ ಗಿಲಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದ ಚಂದ್ರಪ್ರಭಾ ಹಾಗೂ ರಾಘವೇಂದ್ರ ಅವರ ಹೆಸರು ಕೂಡ ಬಿಗ್ ಬಾಸ್ ಸೀಸನ್ 11ರ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿದೆ. ಇವರಿಬ್ಬರ ಕಾಮಿಡಿ ಟೈಮಿಂಗ್ಸ್ ಚೆನ್ನಾಗಿದೆ. ಜೊತೆಗಿಬ್ರು ಬೆಸ್ಟ್ ಎಂಟರ್ಟೈನರ್. ಇಬ್ಬರಿಬ್ರು ಕೂಡ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟರೆ ವೀಕ್ಷಕರಿಗಂತೂ ಮನೋರಂಜನೆಯ ಹಬ್ಬ ಕಣ್ರಿ. ಇನ್ನು ಇವರ ಹೆಸರುಗಳ ಜೊತೆ ತನ್ವಿ ಬಾಲರಾಜ್ ಹಾಗೂ ಆಕಾಶ್ನ ಹೆಸರು ಕೇಳಿ ಬರ್ತಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕೆಂಡಸಂಪಿಗೆ ಹಾಗೂ ಅಂತರಪಟ ಸೀರಿಯಲ್ಗಳು ಮುಕ್ತಾಯದ ಹಂತದಲ್ಲಿದ್ದು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿವೆ. ಅಂತರಪಟದ ನಾಯಕಿ ತನ್ವಿ ಬಾಲರಾಜ್ ಹಾಗೂ ಕೆಂಡಸಂಪಿಗೆ ನಾಯಕ ಆಕಾಶ್ ಕೂಡ ದೊಡ್ಡ ಮನೆಗೆ ಬರಲಿದ್ದಾರೆ ಎಂಬ ಸುದ್ದಿ ಇದೆ. ಈ ಲಿಸ್ಟ್ನಲ್ಲಿರೋ ಯಾವ ಸೆಲೆಬ್ರಿಟಿಗಳು ಬಿಗ್ ಬಾಸ್ ಸೀಸನ್ 11ರಲ್ಲಿ ಭಾಗವಹಿಸ್ಬೋದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೋದು. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಸೈನಿಂಗ್ ಆಫ್ ಅನನ್ಯ.